All my dear students, in the previous class we have discussed and completed the chapter 4 from physical chemistry, which is chemical kinetics. So physical chemistry solid state, solutions, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಈ 4 ಚಾಪ್ಟರ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಚಾಪ್ಟರ್ ಇದೆ ಸರ್ಫೇಸ್ ಕೆಮಿಸ್ಟ್ರಿ, ಅದೊಂದು ಟಾಪಿಕನ್ನು ಮುಗಿಸಿದ್ರಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಇನಾರ್ಗಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಫ್ರಮ್ 3 ಅಂತ ಹೇಳ್ತೀವಿ. ಆ ಸಿಲೆಬಸ್ಸಲ್ಲಿ ಮೊದಲನೇ ಚಾಪ್ಟರ್ನ ಎಡಿಟ್ ಮಾಡಿದ್ದಾರೆ. ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್ ಅಂತ ಒಂದು ಟಾಪಿಕ್ ಇದು, ಆ ಟಾಪಿಕನ್ನು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಪಿ ಬ್ಲಾಕ್ ಎಲಿಮೆಂಟ್ಸನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇನ್ನೊಂದು ಟಾಪಿಕ್ ಅಂದರೆ ಮೂರನೇ ಟಾಪಿಕ್ ಆ್ಯಕ್ಚುಲಿ ಇದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕಂಪ್ಲೀಟ್ ಆದರೆ ಇನ್ನೊಂದು ಟಾಪಿಕ್ಗಳು ಕೊಡುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ. ಆ ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಮಾಡಿದ್ರೆ ಸೊ ಅಲ್ಲಿಗೆ ಈ ಒಂದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಮುಗಿಸ್ಬಿಟ್ಟು ಕೋಆರ್ಡಿನೇಷನ್ ಕಾಂಪೌಂಡ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಇನಾರ್ಗಾನಿಕ್ ಕೆಮಿಸ್ಟ್ರಿ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಟೋಟಲಾಗಿ ಇನಾರ್ಗಾನಿಕ್ ಕೆಮಿಸ್ಟ್ರಿಯಿಂದ ಒಂದು ಟಾಪಿಕ್ಕು ಮತ್ತು ಫಿಸಿಕಲ್ ಕೆಮಿಸ್ಟ್ರಿ ಒಂದೊಂದು ಟಾಪಿಕ್ಕು ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 3 ಟಾಪಿಕ್ಸ್ ಇದೆ. ಸೊ ಅದರಲ್ಲಿ ಆ 3 ಟಾಪಿಕ್ಸನ್ನು ಮುಗಿಸೋದ್ರೆ ಅಲ್ಲಿಗೆ ಪೂರಾ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಸಿಲೆಬಸ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ನೋಡಿ, ನಾನು ಇವತ್ತು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಫಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು, ಅದರ ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಫಸ್ಟ್ ಈಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ನೋಡಿ, ನೀವು ಫಸ್ಟ್ ಪಿ ಯು ಸಿಯಲ್ಲಿ ನೀವು ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ನ ಓದಿದ್ರ. ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕೂಡ ಕರೀತಾರೆ. ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕೂಡ ಕರೀತಾರೆ. ಇಲ್ಲಿ ಇಡೀ ಪಿರಿಯಡ್ ಟೇಬಲ್ ಅಂತ ತೊಗೊಂಡ್ರೆ ನಾವು ದ ಎಂಟೈರ್ ಪಿರಿಯಡ್ ಟೇಬಲ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಬ್ಲಾಕ್ಸ್. ಸೊ ಇಡೀ ಒಂದು ಎಂಟೈರ್ ಪಿರಿಯಡ್ ಟೇಬಲ್ನ 4 ಬ್ಲಾಕ್ಸ್ ಮಾಡ್ತಾರೆ. ಒಂದು ಎಸ್ ಬ್ಲಾಕು, ಪಿ ಬ್ಲಾಕು, ಡಿ ಬ್ಲಾಕು ಮತ್ತು ಎಫ್ ಬ್ಲಾಕ್ ಅಂತ ಕರಿತೀವಿ. ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ಗಳು ಅಂತ ಹೇಳಿದ್ರೆ ಗ್ರೂಪ್ 1 ಮತ್ತು ಗ್ರೂಪ್ 2 ಎಲಿಮೆಂಟ್ಸ್ ಏನಿದಾವಲ್ಲ, ಆ ಗ್ರೂಪ್ 1 ಮತ್ತು ಗ್ರೂಪ್ 2 ಎಲಿಮೆಂಟ್ಸ್ಗಳಿಗೆ ನಾವು ಎಸ್ ಬ್ಲಾಕ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಈಗ ಪಿ ಬ್ಲಾಕ್ ಅಂತ ನಾವು ಹೇಳೋದಾದರೆ ಆ ಗ್ರೂಪ್ 3 ಅಪ್ ಟು ಗ್ರೂಪ್ 12 ಅಂತ ಕರಿತೀವಿ ಇದರಲ್ಲಿ. ಸೊ ನಾವು ಗ್ರೂಪ್ 3 ಗ್ರೂಪ್ 12 ತನಕ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಹೇಳ್ತಾ ಹೋಗ್ತೀವಿ. ಗ್ರೂಪ್ 13 ಟು ಗ್ರೂಪ್ 18. ಈಗ ನಾವು ನೋಡುವಾಗ ಇಡೀ ಬ್ಲಾಕಲ್ಲಿ ಈ ಗ್ರೂಪ್ 1 ಮತ್ತು ಗ್ರೂಪ್ 2ನ ನಾವು ಎಸ್ ಬ್ಲಾಕ್ ಅಂತ ಕರಿತೀವಿ. ಸೊ ಅದೇ ರೀತಿ ಈ ಗ್ರೂಪ್ 13 ಅಪ್ ಟು ಗ್ರೂಪ್ 18 ತನಕ ಬರ್ತಕ್ಕಂಥದ್ದು ಪಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. ಈ ಗ್ರೂಪ್ 3 ಅಪ್ ಟು ಗ್ರೂಪ್ 12 ಇದೆಯಲ್ಲ, ಸೊ ದಟ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ಫೈನಲ್ ಅಲ್ಲಿ ಕೆಳಗಡೆ ಏನು ಬರ್ತಲ್ಲ 4F ಸೀರೀಸ್ ಅಂತ ಕರಿತೀವಿ. ಅದನ್ನು 4F ಮತ್ತು 5F ಅಂತಂದರೆ ಲ್ಯಾಂಥನಾಯ್ಡ್ಸ್ ಮತ್ತು ಆಕ್ಟಿನಾಯ್ಡ್ಸ್ ಬಾರ್ಡರ್ ಲೈನ್ ಎಲಿಮೆಂಟ್ಸ್. ಈ ಏನು ಬರುತ್ತದೆ ಪೀರಿಯಡ್ ಟೇಬಲ್ ಕೆಳಗಡೆ ಲೈನ್ಸ್ ಬರುತ್ತೆ, ಆ ಸೀರೀಸ್ ಬರುತ್ತೆ. ಆ ಸೀರೀಸ್ ನಾವೇನು ಕರಿತೀವಿ ಅಂದರೆ 4F ಸೀರೀಸ್ ಮತ್ತು 5F ಅಂತ ಕರಿತೀವಿ. ಈ 4Fನ ಲ್ಯಾಂಥನಾಯ್ಡ್ಸ್ ಅಂತ ಕರಿತೀವಿ, ಈ 5Fನ ಆಕ್ಟಿನಾಯ್ಡ್ಸ್. ಸೊ ಟೋಟಲ್ ಆಗಿ ಅದನ್ನು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ. ಸೊ ಹಾಗಾಗಿ ನಾವು ಫಸ್ಟ್ ಪಿ ಯು ಸಿಯಲ್ಲಿ ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ಗಳು, ಅಲ್ಲಿ ಬರ್ತಕ್ಕಂಥ ಕಾಂಪೌಂಡ್ಸ್ಗಳು ಮತ್ತು ಅದರ ಪ್ರಾಪರ್ಟೀಸ್ಗಳನ್ನ ಕೂಡ ಸ್ಟಡಿ ಮಾಡಿದ್ವಿ. ಸೊ ಇಲ್ಲಿ ನಾವು ಸೆಕೆಂಡ್ ಪಿ ಯು ಸಿಯಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ನ ಸ್ಟಡಿ ಮಾಡೋಣ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು, ಅದರ ಜನರಲ್ ಟ್ರೆಂಡ್ಸ್ ಏನು ಬರುತ್ತೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು, ಅದರ ಜನರಲ್ ಟ್ರೆಂಡ್ಸ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ಫಸ್ಟ್ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ನೋಡೋಣ. ನಿಮಗೆಲ್ಲ ಗೊತ್ತಿದೆ ಗ್ರೂಪ್ 3 ಗ್ರೂಪ್ 12 ತನಕ ಏನು ಬರುತ್ತೆ ಅದರಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್. ಅದರಲ್ಲಿ ನಾವು ಹೇಳೋದಾದರೆ ಅಪ್ ಟು ನಾವು ಸ್ಟಾರ್ಟ್ ಮಾಡಿದ್ರೆ ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನಡಿಯಮ್, ಕ್ರೋಮಿಯಮ್, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್ ನೋಡ್ಕೊಳ್ಳಿ ಜನರಲ್ಲಾಗಿ. ಸೊ ಏನು ಗ್ರೂಪ್ 3 ಅಪ್ ಟು ಗ್ರೂಪ್ 12, ಸೊ ದೀಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಅಂತ ಹೇಳಿದ್ರೆ ಸೊ ಸ್ಕ್ಯಾಂಡಿಯಮ್ನಿಂದ ಜಿಂಕ್ ತನಕ ಫಾರ್ಮುಲಾ ಕೂಡ ಇದೆ. ಸ್ಕೂಟಿ ವಿಕ್ರಮ್ ಫೆಕು ನಿಕೂಸಾ ಅಂತ ಒಂದು ಫಾರ್ಮುಲಾ ಬರುತ್ತೆ. ಅಲ್ಲಿ ಆ ಫಾರ್ಮುಲಾ ಇಟ್ಕೊಂಡ್ರೆ ಕಲಿಬೋದು ಅಂತ ಹೇಳ್ತಾರೆ. ಅದನ್ನ ಸ್ಕೂಟಿ ವಿಕ್ರಮ್ ಅಲ್ಲಿ ಸ್ಕೂಟಿ ಇದರಲ್ಲಿ ಸ್ಕೂಟಿ ವಿಕ್ರಮ್ ಫೆಕು ನಿಕೂಸಾ. ಸ್ಕೂಟಿ ವಿಕ್ರಮ್ ಫೆಕು ನಿಕೂಸಾ ಫಾರ್ಮುಲಾ. ಸ್ಕೂಟಿ ವಿಕ್ರಮ್ ಫೆಕು ನಿಕೂಸಾ ಅಂತ ಹೇಳಿದ್ರೆ ಫಾರ್ಮುಲಾ SC ಅಂತ ಹೇಳಿದ್ರೆ ಸ್ಕ್ಯಾಂಡಿಯಮ್, TI ಅಂದರೆ ಟೈಟಾನಿಯಮ್, V ಫಾರ್ ವೆನಡಿಯಮ್, CR ಫಾರ್ ಕ್ರೋಮಿಯಮ್, M ಅಂದರೆ ಮ್ಯಾಂಗನೀಸ್, Fe ಅಂದರೆ ಐರನ್,
CO ಅಂದರೆ ಕೋಬಾಲ್ಟ್, Ni ಅಂದರೆ ನಿಕಲ್, Cu ಅಂದರೆ ಕಾಪರ್, Z ಅಂದರೆ ಜಿಂಕ್. ಅದನ್ನ ಸ್ಕೂಟಿ ವಿಕ್ರಮ್ ಫೆಕೋನಿಕೋಸಾ ಅಂತ ಒಂದು ಫಾರ್ಮುಲಾ ಹೇಳ್ತಾರೆ. ಸ್ಕೂಟಿ ವಿಕ್ರಮ್ ಫೆಕೋನಿಕೋಸಾ. ಫೆಕೋ ನೋಡಿ, ಫೆಕೋ ಇದು ಜಪಾನಿ ಲ್ಯಾಂಗ್ವೇಜ್. ವಿಕ್ರಮ್ ಹೆಸರು, ಸ್ಕೂಟಿ ನಮ್ಮ ವರ್ಡು, ವಿಕ್ರಮ್ ನಮ್ಮ ಹೆಸರು, ಫೆಕೋನಿಕೋಸಾ ಅಂದರೆ ಜಪಾನಿ ವರ್ಡ್ಸ್. ಹಾಗಾಗಿ ಹೇಳಿ ಒಂದು ಸುಮ್ಮನೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಐಡಿಯಾ ಬರಲಿನ ಕಾರಣಕ್ಕೋಸ್ಕರ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದನ್ನು ಸ್ಕೂಟಿ ವಿಕ್ರಮ್ ಫೆಕೋನಿಕೋಸಾ ಅಂತ ಹೇಳ್ತಾರೆ. ಸ್ಕೂಟಿ ವಿಕ್ರಮ್ ಫೆಕೋನಿಕೋಸಾ ಅಂತ ಹೇಳಿದ್ರೆ ಈ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ಟ್ರಿಕ್ಸ್ನ ಅವ್ರು ಹೇಳಿದ್ದಾರೆ. ಈ ಒಂದು ಈಸಿ ವೇಯಿಂದ ನೆನಪಿಡ್ಬೋದು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಗ್ರೂಪ್ 13 ಟು ಗ್ರೂಪ್ 3 to 12. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಗ್ರೂಪ್ 3 to 12. ಸೊ ಗ್ರೂಪ್ 3 ರಿಂದ 12 ತನಕ ಬರುತ್ತಲ್ಲ, ಅದನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ. ಸೊ ದಿಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್. ನೋಡಿ, ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ. ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಆಸ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಒಂದು ಪಾಯಿಂಟ್. ಸೊ ಇಲ್ಲಿ ಯಾಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ದ ಗ್ರ್ಯಾಜುವಲ್ ಚೇಂಜಿಂಗ್ ಆಫ್ ದ ಮೆಟಾಲಿಕ್ ಕ್ಯಾರೆಕ್ಟರ್ ಟು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ವೈಸ್ ವರ್ಸ. ಇಲ್ಲೇನೆಂದರೆ ದ ಪ್ರಾಪರ್ಟಿ ಆಫ್ ಮೆಟಲ್ಸ್ಗಳು, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ಗಳು, ಈ ಎಲಿಮೆಂಟ್ಸ್ಗಳು ಪ್ರಾಪರ್ಟಿ ಗ್ರ್ಯಾಜುವಲ್ ಆಗಿ ಮೆಟಾಲಿಕ್ ಕ್ಯಾರೆಕ್ಟರಿಂದ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಅಥವಾ ನಾನ್ ಮೆಟಾಲಿಕ್ಕಿಂದ ಮೆಟಾಲಿಕ್ ಕೂಡ ಚೇಂಜ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರೋದ್ರಿಂದ ಇದು ಗ್ರ್ಯಾಜುವಲ್ ಚೇಂಜಿಂಗ್ ಆಫ್ ದ ಪ್ರಾಪರ್ಟಿ, ದ ಗ್ರ್ಯಾಜುವಲ್ ಚೇಂಜ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್ ಟು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂಡ್ ವೈಸೇ ವರ್ಸ ಅಂತ ಕರಿತೀವಿ. ಇಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ ನಾನ್ ಮೆಟಾಲಿಕ್ ಆಗುತ್ತೆ, ನಾನ್ ಮೆಟಾಲಿಕ್ ಮತ್ತು ಮೆಟಾಲಿಕ್ ಆಗುತ್ತೆ. ಸೊ ಆ ಒಂದು ಪಾಸಿಬಿಲಿಟಿ ಇರೋದ್ರಿಂದ ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಇಲ್ಲಿ, ದ ಎಲಿಮೆಂಟ್ಸ್ ವಿಚ್ ಪೊಸೆಸಸ್ ಪಾರ್ಷಿಯಲಿ ಫಿಲ್ಡ್ ಡಿ ಸಬ್ಷನ್. ಈ ಎಲಿಮೆಂಟ್ಸ್ಗಳಲ್ಲಿ ಡಿ ಸಬ್ಷಲ್ಲು ಪಾರ್ಷಿಯಲಿ ಫಿಲಪ್ ಆಗಿರುತ್ತೆ. ದ ಎಲಿಮೆಂಟ್ಸ್ ಪೊಸೆಸಸ್ partially filled d subshell either in the atomic state or in their oxidation state. ಅಂದರೆ ಪಾರ್ಷಿಯಲಿ ಫಿಲ್ಡ್ ಯಾವಾಗ ದ ಡಿ ಸಬ್ಷಲ್ ಈಸ್ ಪಾರ್ಷಿಯಲಿ ಫಿಲ್ಡ್ ಐದರ್ ಇನ್ ದ ಅಟಾಮಿಕ್ ಸ್ಟೇಟ್ ಆರ್ ಇನ್ ದ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೂಡ ಅದನ್ನು ಕ್ಲಿಯರ್ ನಾವು ಹೇಳ್ತಾ ಹೋಗ್ತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಒಂದು ಬ್ರೀಫ್ ಇಂಟ್ರಡಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಗ್ರೂಪ್ 3 ಇಂದ ಗ್ರೂಪ್ 12 ತನಕ ಬರೋದು ಕೂಡ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ದೀಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಆ್ಯಂಡ್ ಡಿ ಬ್ಲಾಕ್ ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಸ್ಟೋರ್ಸ್ ಆರ್ ಪೊಸೆಸಸ್ ಪಾರ್ಷಿಯಲಿ ಫಿಲ್ಡ್ ಡಿ ಸಬ್ಷಲ್ ಇನ್ ದ ಅಟಾಮಿಕ್ ಸ್ಟೇಟ್ ಆರ್ ಇನ್ ದ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್. ವಾಟ್ ಆರ್ ದ ಜನರಲ್ ಕ್ಯಾರೆಕ್ಟರ್ಸ್? ಸೊ ಈಗ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ಜನರಲ್ ಕ್ಯಾರೆಕ್ಟರ್ಸ್ ಏನು? ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಜನರಲ್ ಕ್ಯಾರೆಕ್ಟರ್ಸ್ of D block elements. General characters of D block elements. So general characters of D block elements ಅಲ್ಲಿ ಮೊದಲನೇ ಬೇಕಾದ್ರೆ they are good conductors of heat and electricity. So ಮೊದಲನೇ ಪಾಯಿಂಟ್ ಹೇಳೋಣ, they are good conductors of heat and electricity. So first one, so general characters of D block elements ಅಲ್ಲಿ ಮೊದಲನೇದು they are good conductors of heat and electricity. Next, they have high tensile strength. They have high tensile strength. ನೋಡಿ, ಹೈ ಟೆನ್ಸಿಲ್ ಸ್ಟ್ರೆಂತ್ ಅಂತ ಹೇಳಿದಾಗ ಇಲ್ಲಿ ಡಕ್ಟಿಲಿಟಿ ಮತ್ತು ಮಾಲಬಿಲಿಟಿ ಎರಡೂ ಬರುತ್ತೆ ಪ್ರಾಪರ್ಟೀಸ್ ನಾವು. ಸೊ ಮೆಟಲ್ ಶೋಯಿಂಗ್ ಡಕ್ಟೈಲಿಟಿ ಆ್ಯಂಡ್ ಮಾಲಬಿಲಿಟಿ. ಇಲ್ಲಿ ಮಾಲಬಿಲಿಟಿ ಅಂತ ಹೇಳಿದ್ರೆ ಮೆಟಲ್ಸ್ ಕ್ಯಾನ್ ಮೇಕ್ ಇಂಟು ಅದು ಬೀಟನ್ ಇಂಟು ಶೀಟ್ಸ್. ಡಕ್ಟೈಲ್ ಅಂದರೆ ದ ಮೆಟಲ್ಸ್ ಮೇಕ್ ಇಂಟು ವಯರ್ಸ್. ಸೊ ಮೆಟಲ್ಸ್ಗಳನ್ನ ಶೀಟ್ಸಾಗಿ ಕನ್ವರ್ಟ್ ಮಾಡಿದ್ರೆ ಆ ಪ್ರಾಪರ್ಟಿಗೆ ನಾವು ಮಾಲಬಿಲಿಟಿ ಅಂತ ಕರಿತೀವಿ. ಅದೇ ಮೆಟಲ್ಸ್ಗಳನ್ನ ನಾವೇನಾದರೂ ತಂತಿ ಥರ ವಯರ್ ಥರ ಅದನ್ನು ಕನ್ವರ್ಟ್ ಮಾಡಿದ್ರೆ, ಅದನ್ನು ಮೇಕ್ ಮಾಡಿದ್ರೆ ಜನರಲ್ಲಾಗಿ, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡಕ್ಟೈಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅದೊಂದು ಪಾಯಿಂಟ್ ಇನ್ನು ಟೆನ್ಸೈಲ್ ಸ್ಟ್ರೆಂತ್ ಅಂತ ಕೂಡ ಹೇಳ್ತೀವಿ. ಸೊ ದೀಸ್ ಎಲಿಮೆಂಟ್ಸ್ ಹ್ಯಾವ್ ಹೈ these elements have high ಅಂತ ತಗೋಬೇಕು. ಸೊ ದೀಸ್ ಎಲಿಮೆಂಟ್ಸ್ ಹ್ಯಾವ್ ಹೈ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ದೇ ಹ್ಯಾವ್ high melting point and boiling point.
ದೇ ಹ್ಯಾವ್ ಹೈ ಎಂಟಿ ಅಂದರೆ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಯಾಕೆ ಅಂತ ಹೇಳಿದ್ರೆ, ಸೊ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಯಾಕೆ ಅಂದರೆ ಬಿಕಾಸ್ ಬಾಂಡಿಂಗ್ ಬಿಟ್ವೀನ್ ದ ಆಟಮ್ಸ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಅಥವಾ ಬಿಕಾಸ್ ಬಾಂಡಿಂಗ್ ಬಿಟ್ವೀನ್ ದ ಆಟಮ್ಸ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಈಸ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಯಾಕೆ? ಸೊ ವೈ ಡಿ ಬ್ಲಾಕ್ ಎಲಿಮೆಂಟ್ ಶೋಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ದ ಬಾಂಡಿಂಗ್ ಬಿಟ್ವೀನ್ ದ ಆಟಮ್ಸ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇಸ್ ವೆರಿ ಸ್ಟ್ರಾಂಗ್. ಅಂದರೆ ಆಟಮ್ಸ್ಗಳ ಮಧ್ಯೆ ಬಾಂಡಿಂಗ್ ಇದೆಯಲ್ಲ, ದಟ್ ಬಾಂಡಿಂಗ್ ಈಸ್ ವೆರಿ ಸ್ಟ್ರಾಂಗ್. ದ ಬಾಂಡಿಂಗ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಬಿಟ್ವೀನ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಹಾಗಾಗಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿರ್ತಕ್ಕಂಥ ಆಟಮ್ಸ್ಗಳ ಬಾಂಡಿಂಗು ಭಾಳ ಸ್ಟ್ರಾಂಗ್ ಇರೋದ್ರಿಂದ ಸೊ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟು, ದೇ ಆರ್ ಯೂಶಲಿ ಹಾರ್ಡ್, ಟಫ್ ಆ್ಯಂಡ್ ಸ್ಟ್ರಾಂಗ್. ದೇ ಹ್ಯಾವ್ ಯೂಶಲಿ ಹಾರ್ಡ್ ಬೇಕಾದ್ರೆ ದೇ ಹ್ಯಾವ್ ಹಾರ್ಡ್, ಟಫ್ and strong. So these metals, generally these elements are usually hard, very hard, tough and strong. ಯಾಕೆ? Because due to the strong metallic bond. ಈ ಎಲಿಮೆಂಟ್ಸ್ಗಳಲ್ಲಿ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ ಇದೆ. ಆಟಮ್ಸ್ಗಳು ಸ್ಟ್ರಾಂಗ್ ಇರ್ತವೆ, ಅಂದರೆ ಸ್ಟ್ರಾಂಗ್ ಬಾಂಡಿಂಗ್ ಬಿಟ್ವೀನ್ ದ ಆಟಮ್ಸ್ ದ ಎಲಿಮೆಂಟ್ಸ್. ಹಾಗಾಗಿ ಆಟಮ್ಸ್ಗಳು ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಅದು ಎಂಥ ಬಾಂಡಿಂಗ್ ಅಂದರೆ ಮೆಟಾಲಿಕ್ ಬಾಂಡಿಂಗ್. ಯಾಕೆಂದರೆ ಸೊ ದೀಸ್ ಹ್ಯಾವಿಂಗ್ ಹಾರ್ಡ್ ಮತ್ತು ಟಫ್ ಇರ್ತವೆ, ಅದರಲ್ಲಿ ಸ್ಟ್ರಾಂಗ್ ಇರ್ತವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಡ್ಯೂ ಟು ದ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್. ಅದರಲ್ಲಿ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್ ಇರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಸ್ಟ್ರಾಂಗ್ ಇರುತ್ತೆ. ನೆಕ್ಸ್ಟ್, ದೇ ಆರ್ ಶೈನಿ ಸಾಲಿಡ್ಸ್. ಅಂಡ್ ಒನ್ ಮೋರ್ ಥಿಂಗ್ ಕೂಡ ಹೇಳ್ತಾರೆ, ಲಾಸ್ಟ್ ಪಾಯಿಂಟ್, ದೇ ಆರ್ ಶೈನಿ ಸಾಲಿಡ್ಸ್. ದೇ ಆರ್ ಶೈನಿ ಮೀನ್ಸ್ ಲಸ್ಟ್ರಿ ಅಂತ ಕರಿತೀವಿ. ದೇ ಆರ್ ಹೊಳಿತವಂತೆ, ಅಂದರೆ ಇವು ಹೊಳೆಯುತ್ತೆ, ಅದಕ್ಕೆ ನಾವು ಶೈನಿ ಅಂತ ಕರಿತೀವಿ, ಶೈನಿ ಅಪಿಯರೆನ್ಸ್. ಸೊ ದೇ ಆರ್ ಶೈನಿ ಸಾಲಿಡ್ಸ್. They are shiny solids are typically lustrous ಅಂತ ಕರೀತಾರೆ. lustrous ಅಂತ ಕೂಡ ಹೇಳ್ತಾರೆ. lustrous ಅಂತ ಕರಿತೀವಿ. ಮತ್ತು ಲಸ್ಟ್ರಿ ಇನ್ ನೇಚರ್, ಮೆಟಾಲಿಕ್ ಲಸ್ಟ್ರಿ ಅಂತ ಕರಿತೀವಿ ಇದನ್ನು. ಸೊ ಮೆಟಾಲಿಕ್ ಲಸ್ಟ್ರಿ ಅಂತ ಹೇಳಿದ್ರೆ ಶೈನಿ ಅಪಿಯರೆನ್ಸ್. ಸೊ ದೇ ಹ್ಯಾವ್ shiny solids or shiny appearance. These are the important characters of ಡಿ ಬ್ಲಾಕ್ ಎಲಿಮೆಂಟ್ಸ್. ನೋಡ್ಕೊಳ್ಳಿ, they are good conductors of heat and electricity. They have high tensile strength. They have high melting point and boiling point due to the strong bond between the atoms. ಆಟಮ್ಗಳ ಮಧ್ಯೆ ಸ್ಟ್ರಾಂಗ್ ಬಾಂಡ್ ಇರುತ್ತೆ, ಅದಕ್ಕೋಸ್ಕರ ಇದು ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಸೊ ನೆಕ್ಸ್ಟ್, ದೇ ಹ್ಯಾವ್ ಹಾರ್ಡ್, ಟಫ್ ಆ್ಯಂಡ್ ಸ್ಟ್ರಾಂಗ್. ಸೊ ಭಾಳ ಹಾರ್ಡ್ ಇದ್ದಾವೆ, ಟಫ್ ಇದೆ, ಸ್ಟ್ರಾಂಗ್ ಇದೆ. ಯಾಕೆ ಅಂತ ನಾವು ಕೇಳಿದ್ರೆ ಬಿಕಾಸ್ ಡ್ಯೂ ಟು ದ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್, ದಟ್ಸ್ ಆಲ್. ಸೊ ಐ ವಿಲ್ ಮೂವ್ ಲಾಸ್ಟ್ ಒನ್, ದೇ ಆರ್ ಶೈನಿ ಅಪಿಯರೆನ್ಸ್ ಆರ್ ಶೈನಿ ಸಾಲಿಡ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. So we move on to next is electronic configuration of D block elements and then general trends in D block elements. D block elements ನ ಜನರಲ್ ಟ್ರೆಂಡ್ಸ್ಗಳು ಏನು ಅಂತ ನಾವು ನೆಕ್ಸ್ಟ್ ಮಾಡ್ಕೊಂಡು ಹೋಗೋಣ. ಈಗ ಫಸ್ಟು ನೋಡ್ತಕ್ಕಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ, ಸೊ ಫಸ್ಟ್ನೇದು ಬಂದ್ಬಿಟ್ಟು ಆ 3D ಸೀರೀಸ್ ಆಫ್ ಎಲಿಮೆಂಟ್ಸಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್. ನೋಡಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೂ ಕೂಡ ಒಂದೇ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದರೆ ಕೂಡ ಒಂದೇ, 3D ಸೀರೀಸ್ ಆಫ್ ಎಲಿಮೆಂಟ್ಸ್ ಅಂದರೆ ಕೂಡ ಒಂದೇ. ನೀವು ಯಾವುದೇ ಕಾರಣಕ್ಕೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಡಿ ಬ್ಲಾಕ್ ಎಲಿಮೆಂಟ್ಸ್, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಮತ್ತು 3D ಸೀರೀಸ್ ಆಫ್ ಎಲಿಮೆಂಟ್ಸ್. ಸೊ ಯಾವುದು ಹೇಳಿದ್ರು ಕೂಡ ಸೇಮ್ ಇರುತ್ತೆ. ಅದರಲ್ಲಿ ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್ನ ತೊಗೊಳ್ತೀನಿ. ಅದರಲ್ಲಿ ನೋಡಿ, ಇಲ್ಲಿ ಫಸ್ಟ್ ಒನ್ ಇಸ್ EC ಮೀನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್ ಅಂತ ಬೇಕಾದ್ರೆ ಕರಿತೀವಿ. ಅದನ್ನು ಬೇಕಾದ್ರೆ ಇನ್ನೇನು ಹೇಳ್ಕೊಂಡ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೂಡ ಹೇಳ್ತೀವಿ. ಅದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಬೇಕಾದ್ರೆ ಎಲೆಕ್ಟ್ರಾನಿಕ್ ನೋಡೋದಾದ್ರೆ ಅದನ್ನು ಕ್ಲಿಯರ್ಗೆ ಹೇಳ್ತಾರೆ, ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D series is, the general electronic configuration of 3D series is ಅಂತ ನೋಡಿದಾಗ ಒಂದು ರೆಫರೆನ್ಸ್ ಬೇಕಾದ್ರೆ ದಿಸ್ ಇಸ್ ದ inert gas, this is 3D and this is 4s, this is 1 to 10, this is 1 to 2 ಅಂತ ಬೇಕಾದ್ರೆ ಬರ್ಕೋಬೋದು. ಎರಡು ರೀತಿಯಲ್ಲಿ 3D series ಮತ್ತು 4s. ಈಗ ಇದನ್ನ ದಿ ಆರ್ಗನ್ ಇಸ್ ದ ನಿಯರೆಸ್ಟ್ ನೋಬಲ್ ಗ್ಯಾಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ ಜನರಲಾಗಿ. ಹತ್ತಿರ ಇರ್ತಕ್ಕಂಥ ನೋಬಲ್ ಗ್ಯಾಸ್ ಯಾವುದಪ್ಪ ಅಂದರೆ ಆರ್ಗನ್. ಓಕೆ, ನೀವು ಮೊದಲೇ ಸ್ಟಾರ್ಟ್ ಮಾಡಿದ್ವಿ ಹೇಳಿದ್ದಿಲ್ಲ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಕೂಟಿ, ವಿಕ್ರಮ್, ಫೆಕೋ, ನಿಕೂಸ್ ಅಂತ ಹೇಳಿದ್ವಿ. ಹಾಗೆ ಸ್ಕ್ಯಾಂಡಿಯಮ್. ಸೊ ಮೊದಲೇ ನೋಡ್ಕೊಂಡ್ರೆ SSC ಅಂತ ಹೇಳ್ತೀವಿ. ಸ್ಕ್ಯಾಂಡಿಯಮ್ ಅಟಾಮಿಕ್ ನಂಬರ್ ಇಸ್ 21. ಸೊ ನೆಕ್ಸ್ಟ್ ಅದೇ ರೀತಿ ಟೈಟಾನಿಯಮ್ ಅಟಾಮಿಕ್ ನಂಬರ್ ಇಸ್ 22. ಓಕೆ, ಸ್ಕ್ಯಾಂಡಿಯಮ್ ಅಟಾಮಿಕ್ ನಂಬರ್ ಇರ್ಬೋದು. ಆರ್ಗನ್
argon. Okay, thirdly, argon. So this is 3D1 4s2. ಬರ್ಕೋಬೋದಾ 3D1 4s2. Next, this is argon with respect to ಅದು 3D2 4s2. Next, scandium titanium vanadium 23 argon. This is 3D3 4s2. Next, scandium titanium vanadium chromium Cr 24. Okay, 24 argon with respect to right here argon. Okay, so this is 3D5 4s1. ಅಂಡರ್ಲೈನ್ ಮಾಡ್ಕೊಳ್ಳಿ, ಇದೊಂದು ಟಿಪಿಕಲ್ ಮೆಟಲ್ ಹೇಳ್ತೀನಿ, ಇದೊಂದು ಕಾನ್ಫಿಗರೇಷನ್ ನೋಟ್ ಮಾಡ್ಕೊಳ್ಳಿ ನನಗೆ. ಸೊ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, 3D4 ಇಲ್ಲಿ ಹೆಂಗೆ ಬರೋದು 3D1 4s2 3D2 4s2 3D3 4s2 ಇಲ್ಲಿ 3D4 4s2 ಬರಬೇಕಾಯಿತು, ಬಟ್ 3D5 ಬಂದಿದೆ. ಯಾಕೆ ಅಂತ ನಾನು ಹೇಳ್ತೀನಿ ರೀಸನ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಒನ್ ಇಸ್ ಮ್ಯಾಂಗನೀಸ್ Mn 25. This is argon. This is again 3D5 4s2 3D5 4s2. Next, iron Fe 26 argon 3D6 4s2 4s2. Next, iron ಆಯ್ತಾ, scandium titanium vanadium chromium manganese iron cobalt CO 27. Cobalt is 27. Cobalt 27. This is reference argon 3D7 4s2. This is a cobalt. Next, nickel. Next is nickel Ni. Atomic number 28. Argon 3D8 4s2. 3D8 4s2. The last one is copper. This is next number 29. Argon 3D10 4s2. ನೋಡಿ 9 ಆಗಬೇಕಾಯಿತು, 2 ಟೆಕ್ನಿಕಲ್ ಇದೊಂದು ಬೈ ಮಾಡ್ಕೊಳ್ಳಿ, 2 ನೋಡಿ ಇಲ್ಲಿ 4 ಬರಬೇಕಾಯಿತು, 5 ಬಂದಿದೆ. ಯಾಕೆ ಅಂತ ರೀಸನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಸೊ ಇದು 2 ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತಾ ಇದ್ದೀವಿ ನಾವು. 2 ಸಮ್ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತಾ ಇದ್ದೀವಿ. 2 ಎಲಿಮೆಂಟ್ಸ್ದು ಯಾವುದು 2 ಎಲಿಮೆಂಟ್ಸ್ ಅಂತ ಹೇಳಿದ್ರೆ, ಸೊ ವಾಟ್ ಆರ್ ದ 2 ಎಲಿಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಅಂತ ಹೇಳಿದಾಗ, ಒಂದು ಕ್ರೋಮಿಯಂ ಮತ್ತೊಂದು ಕಾಪರ್ ಮತ್ತು ಕ್ರೋಮಿಯಂ 2 ಕೂಡ ಡಿಫ್ರೆಂಟ್ ಆಗಿದೆ. D4 ಬರಬೇಕಾದ್ರೆ D5 ಬಂದಿದೆ, ಇಲ್ಲಿ D9 ಬರಬೇಕಾದ್ರೆ 3D10 ಆಗಿದೆ. ಯಾಕೆ ಅಂತ ನಾನು ಹೇಳ್ತೀನಿ. ಓಕೆ, ಐ ವಿಲ್ ಮೂವ್. ಲಾಸ್ಟ್ ಒನ್ ಈಸ್ zinc Zn. This is 30. So argon. This is 3D10 4s2. So these are the electronic configuration of the D block elements. Clear? ಯಾಕೆ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ರೋಮಿಯಂದು ಸ್ಟಾರ್ ಕುಡಿಬೇಕಾದ್ರೆ ಸ್ಟಾರ್ ಅಂತ ಕುಡಿ, ಇದು ಕೂಡ ಸ್ಟಾರ್ ಅಂತ ಕುಡಿಬೇಕಾದ್ರೆ ಯಾಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾಕೆ 3D4 4s2 ಆಗಬೇಕಾಯಿತು ಈ ಕೇಸಲ್ಲಿ, ಇಲ್ಲಿ 3D9 4s2 ಆಗಬೇಕಾಯಿತು, ಬದಲಿಗೆ ಇಲ್ಲಿ 3D5 4s1 ಆಗಿದೆ, ಇಲ್ಲಿ 3D10 4s1. ಒಂದು ಅರ್ಥ ಮಾಡ್ಕೊಳ್ಳಿ, ಡಿ ಬ್ಲಾಕಿನ ಕೆಪಬಿಲಿಟಿ ಎಷ್ಟಪ್ಪ ಅಂತ ಹೇಳಿದ್ರೆ 10 ಎಲೆಕ್ಟ್ರಾನ್ಸ್ ಇರಬೇಕು, 10 ಆಫ್ ಫಿಲ್ಡ್ ಡಿ ಆರ್ಬಿಟಲ್ ಅಂದರೆ 5 ಇರಬೇಕು. ಸೊ ಹಾಗಾಗಿ 4 ಬದಲಿಗೆ ಅದೇನು ಮಾಡುತ್ತೆ, 5 ಆಫ್ ಫಿಲ್ಡ್ ಆಗುತ್ತೆ. ಅದಕ್ಕೆ ನಾವು ಡ್ಯೂ ಟು ದ ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಅಂತ ಕರಿತೀವಿ. ಆಫ್ ಫಿಲ್ಡ್ ಅಂತ ಹೇಳಿದಾಗ 4 ಹೋಗೋ ಬದಲಿಗೆ ಅದು 5 ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ 5 ಈಸ್ ದ ಆಫ್ ಫಿಲ್ಡ್, ಇನ್ನೊಂದು 10 ಫಾರ್ ಕಂಪ್ಲೀಟ್ಲಿ ಫಿಲ್ಡ್. ಸೊ ಡ್ಯೂ ಟು ದ ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್, ಆ ಒಂದು ಕಾರಣಕ್ಕೋಸ್ಕರ ಈ ಕಾಪರ್ ಮತ್ತು ಕ್ರೋಮಿಯಮಲ್ಲಿ 4 ಮತ್ತು 9 ಬರೋ ಬದಲಿಗೆ 4 ಜಾಗದಲ್ಲಿ 5 ಬರುತ್ತೆ, 9 ಜಾಗದಲ್ಲಿ 10 ಬರುತ್ತೆ. ಬಿಕಾಸ್ ಡ್ಯೂ ಟು ದ ಆಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್. ಅದನ್ನು ನಾವು ಹೇಳ್ತಾ ನೋಡಿ, ಇನ್ 3D ಸೀರೀಸ್, ಸೊ ಕಾಪರ್ ಅಂಡ್ ಕ್ರೋಮಿಯಂ ಹ್ಯಾವ್ ಎ ಸಿಂಗಲ್ ಎಲೆಕ್ಟ್ರಾನ್ ಇನ್ 4s ಆರ್ಬಿಟಲ್. ನೋಡಿ, ಈ ಒಂದು 3D ಸೀರೀಸಲ್ಲಿ ಕ್ರೋಮಿಯಮು ಮತ್ತು ಕಾಪರಲ್ಲಿ 4s ಎಲೆಕ್ಟ್ರಾನ್ಸ್ ಒಂದಿರುತ್ತೆ, ಸಿಂಗಲ್ ಎಲೆಕ್ಟ್ರಾನ್ 4s ಆರ್ಬಿಟಲ್. ನೋಡಿ, ಎಲ್ಲ ಕಡೆನೂ ಕೂಡ s ಆರ್ಬಿಟಲ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಬಟ್ ಇನ್ ಕೇಸ್ ಆಫ್ ಕಾಪರ್ ಅಂಡ್ ಕ್ರೋಮಿಯಂ,
ಸಿಂಗಲ್ ಎಲೆಕ್ಟ್ರಾನ್ ಇನ್ ಎಸ್ ಆರ್ಬಿಟಲ್. ನೋಡಿ 4s1 4s1 ಸಿಂಗಲ್ ಎಲೆಕ್ಟ್ರಾನ್ 4s ಅಲ್ಲಿ ಇದೆ. ಅದನ್ನು ಹೇಳ್ತಾರೆ ಇನ್ 3D ಸೀರೀಸ್ ಕಾಪರ್ ಅಂಡ್ ಕ್ರೋಮಿಯಂ ಹ್ಯಾವ್ ಎ ಸಿಂಗಲ್ ಎಲೆಕ್ಟ್ರಾನ್ ಇನ್ 4s ಆರ್ಬಿಟಲ್. ಸೊ ದಿಸ್ ಈಸ್ ಡ್ಯೂ ಟು ದ ಗೈನ್ ಆಫ್ ಅಡಿಷನಲ್ ಸ್ಟೆಬಿಲಿಟಿ. This is due to the gain of additional stability by the atom having either half filled or completely filled d subshell. Due to the extra gain stability ಅಂತ ಹೇಳಿದಾಗ ಅದು either half filled ಆಗಿರ್ಬೋದು completely filled. Half filled means 5 electrons, completely filled means 10 electrons. For that reason copper and chromium shows the following electronic configuration: 3d5 4s1 for chromium and 3d10 4s1 for the copper. ಅರ್ಥ ಆಯ್ತು? ಯಾಕೆಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ in 3D series copper and chromium have single electron in 4s orbital. This is due to the gain of additional stability. Due to the ಯಾಕೆಂದರೆ because due to the gain of additional stability by the atoms having, due to the extra stability ಹಂಗೆ ಹೇಳ್ಬೋದು. So this is due to the gain of additional stability ಅಂತ ಬೇಕಾದ್ರೆ ಹೇಳ್ಕೋಬೋದು. This is due to the gain of extra stability by the atoms having half filled or completely filled d subshell. ಈ ಒಂದು ಕಾರಣಕ್ಕೋಸ್ಕರ ಕ್ರೋಮಿಯಂ ಮತ್ತು ಕಾಪರ್, because due to the extra stability of atoms having the half filled means 5 electrons are completely filled d subshell. So that's why copper and chromium shows the following electronic configuration. Clear? So ಇದೊಂದು ಪಾಯಿಂಟ್ ನಿಮ್ಮ ತಲೆಯಲ್ಲಿರಲಿ. ಏನಾದರೂ ಕ್ವಶನ್ಸ್ ಕೇಳುವಾಗ ಯಾಕೆ ಕಾಪರ್ ಮತ್ತು ಕ್ರೋಮಿಯಮ್ಮು ಸೊ ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೋರಿಸ್ತವೆ ಅಂತ ಅಂದರೆ, ಸೊ ಬಿಕಾಸ್ ಡ್ಯೂ ಟು ದ ಬಿಕಾಸ್ ಡ್ಯೂ ಟು ದ ಗೈನ್ ಆಫ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ದಿಸ್ ಇಸ್ ಡ್ಯೂ ಟು ದ ಗೈನ್ ಆಫ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಬೈ ದ ಆಟಮ್ ಹ್ಯಾವಿಂಗ್ ಆಫ್ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಸಬ್ಶೆಲ್ ಅಂತ ಹೇಳಿದ್ರೆ ಸಾಕು. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಒನ್ ಇಸ್ ಜನರಲ್ ಟ್ರೆಂಡ್ಸ್ ಇನ್ ಪ್ರಾಪರ್ಟೀಸ್ ಆಫ್ 3D ಸೀರೀಸ್. ಸೊ ಜನರಲ್ ಟ್ರೆಂಡ್ಸ್ ಮೂವ್ ಆನ್ ಟು ದ electronic configuration ಬಗ್ಗೆ ಆಯಿತು. ಸೊ ಮೂವ್ ಆನ್ ಟು ದ ಜನರಲ್ ಪ್ರಾಪರ್ಟೀಸ್ ಆಫ್ 3D ಸೀರೀಸ್. ಸೊ ಅದರಲ್ಲಿ ಯಾವ ಬರುತ್ತೆ ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ. ಜನರಲ್ ಪ್ರಾಪರ್ಟೀಸ್ ಏನೇನು ಬರುತ್ತೆ ಅಂತ. ಸೊ ಒಂದು ಪ್ರಾಪರ್ಟೀಸ್ ಇದೆ. ಸೊ ಅದನ್ನು ಯಾವ್ಯಾವ ನೋಡೋಕಂದ್ರೆ ಎಕ್ಸಾಂಪಲ್ ಕೇಳ್ಬೋದು. ಆ ಪ್ರಾಪರ್ಟೀಸ್ಗಳನ್ನ ನೋಡ್ಕೊಂತ ಹೋಗೋಣ. ಸೊ ನೋಡಿ ಈಗ ಫಸ್ಟ್ ಹೆಡಿಂಗಲ್ಲಿ ನೋಡೋದಾದರೆ ಸೊ ಜನರಲ್ ಪ್ರಾಪರ್ಟೀಸ್ ಅಥವಾ ಜನರಲ್ ಟ್ರೆಂಡ್ಸ್ in 3D series. So general trends in 3D series ಅಥವಾ ಇದನ್ನು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ಕರೀಬೋದು. ಅದರಿಂದ ಫಸ್ಟ್ ರೋ ಟ್ರಾನ್ಸಿಷನ್ಸ್ ಅಂತ ಬೇಕಾದ್ರೆ ಇದನ್ನು ಕೂಡ ಹೇಳ್ತಾರೆ. ಫಸ್ಟ್ ರೋ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಓನ್ಲಿ ಅಂತ ಕೂಡ ಹೇಳ್ತಾರೆ. ಸೊ ಫಸ್ಟ್ ರೋ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಓನ್ಲಿ ಅಂತ ಕೂಡ ಅದನ್ನು ಇಲ್ಲಿ ಕ್ಲಿಯರಾಗಿ ಹೇಳ್ತಾರೆ. ಸೊ ಅಂತ ಒಂದು ಮೊದಲನೇ ಜನರಲ್ ಟ್ರೆಂಡ್ ನೋಡೋದಾದರೆ ಮೆಟಾಲಿಕ್ ಕ್ಯಾರೆಕ್ಟರ್. ಫಸ್ಟ್ ಟ್ರೆಂಡಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್. ಫಸ್ಟ್ ಜನರಲ್ ಟ್ರೆಂಡ್ ಈಸ್ ಕಾಲ್ಡ್ ಮೆಟಾಲಿಕ್ ಕ್ಯಾರೆಕ್ಟರ್. So first is metallic character. All d block elements are metals. ಮೊದಲನೇ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕೂಡ ಮೆಟಲ್ಸ್. ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್ಸ್. ದೀಸ್ ಮೆಟಲ್ಸ್ ಹ್ಯಾವ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸ್. ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್. ಸೊ ದೀಸ್ ಮೆಟಲ್ಸ್ ಹ್ಯಾವ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಲೈಕ್ FCC, BCC ತವೆಲ್ಲ ಗೊತ್ತಿದೆ. ಫೇಸ್ ಸೆಂಟರ್ಡ್ ಕ್ಯೂಬ್ ಮತ್ತು ಬಾಡಿ ಸೆಂಟರ್ಡ್ ಕ್ಯೂಬ್ ಆ್ಯಂಡ್ HCP ಟೈಪ್. ಓಕೆ, ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕೂಡ ಮೆಟಲ್ಸ್ಗಳು. ಆ್ಯಂಡ್ these metals have close packed structures and have high melting point and boiling point. ಅದರ ಜೊತೆಗೆ and have high melting point and boiling point. So due to the strong metallic bond ಅಥವಾ high melting point and boiling point, because of strong binding force between the atoms, a strong bond between the atoms. Clear? ಅದು ಕ್ಲೋಸ್ ಪ್ಯಾಕ್ಡ್ ಮೆಟಲ್ಸ್. ಜನರಲಾಗಿ ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಮೆಟಲ್ಸ್. ದೀಸ್ ಮೆಟಲ್ಸ್ ಹ್ಯಾವ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸ್. ಅಲ್ಲಿ FCC, BCC, HCP ಕೂಡ ಬರುತ್ತೆ. ಎಕ್ಸಗಾನಲ್ ಕ್ಲೋಸ್ ಪ್ಯಾಕ್ ಅಂತ ಇರ್ತೀವಿ. ಆ್ಯಂಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್.
ಸೊ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಬೈಂಡಿಂಗ್ ಫೋರ್ಸ್ ಬಿಟ್ವೀನ್ ದ ಆಟಮ್ಸ್ಗಳ ಮಧ್ಯೆ ಸ್ಟ್ರಾಂಗ್ ಬೈಂಡಿಂಗ್ ಫೋರ್ಸ್ ಇರೋದ್ರಿಂದ ಅದು ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಆ್ಯಂಡ್ ದೇ ಆರ್ ವೆರಿ ಹಾರ್ಡ್, ಆ್ಯಂಡ್ ದೀಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ವೆರಿ ಹಾರ್ಡ್ because of the strong metallic bond, because of the strong metallic bond. That's all. This is the first general character, general property ಏನು ಹೇಳುತ್ತಪ್ಪ ಅಂತಂದರೆ ಮೆಟಾಲಿಕ್ ಪ್ರಾಪರ್ಟಿ, ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕೂಡ ಸ್ಟ್ರಾಂಗ್ ಇರುತ್ತೆ, ಅಥವಾ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಕೂಡ ಮೆಟಲ್ಸ್ಗಳಾಗಿರ್ತವೆ ಒಂದು. ಅದರ ಜೊತೆಗೆ ಈ ಮೆಟಲ್ಸ್ಗಳಲ್ಲಿ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ಸ್ ಇರುತ್ತೆ, ಮತ್ತು ಅದರ ಜೊತೆಗೆ ಈ ಮೆಟಲ್ಸ್ಗಳು ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟನ್ನು ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಆಟಮ್ಸ್ಗಳು ಮತ್ತು ಸ್ಟ್ರಾಂಗ್ ಫೋರ್ಸ್ ಇರುತ್ತೆ, ಸ್ಟ್ರಾಂಗ್ ಬೈಂಡಿಂಗ್ ಫೋರ್ಸ್ ಇರುತ್ತೆ, ಅದಕ್ಕೋಸ್ಕರ ಹೈ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ತೋರಿಸುತ್ತೆ. ಅದ್ರ ಜೊತೆಗೆ ಈ ಒಂದು ಡಿ ಬ್ಲಾಕ್ ಮೆಟಲ್ಸ್ ಎಲಿಮೆಂಟ್ಸ್ಗಳು ವೆರಿ ಹಾರ್ಡ್ ಇರ್ತವೆ. ಸೊ ದಿಸ್ ಆರ್ ವೆರಿ ಹಾರ್ಡ್ ಡ್ಯೂ ಟು ದ ಸ್ಟ್ರಾಂಗ್ ಮೆಟಾಲಿಕ್ ಬಾಂಡ್. ದಿಸ್ ಇಸ್ ದ ಫಸ್ಟ್ ಜನರಲ್ ಟ್ರೆಂಡ್. ಯಾವುದಪ್ಪ ಅಂತ ಹೇಳಿದ್ರೆ ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಕಂಪ್ಲೀಟ್ ಆಯಿತು. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ಅಯನೈಸೇಷನ್ ಎಂಥಾಲ್ಪಿ. ನೆಕ್ಸ್ಟ್ ಬಂದ್ಬಿಟ್ಟು ಅಯನೈಸೇಷನ್ ಎಂಥಾಲ್ಪಿ ನೋಡೋಣ. ನೆಕ್ಸ್ಟ್ ಈಸ್ ಸೆಕೆಂಡ್ ಒನ್ ಈಸ್ ಅಯನೈಸೇಷನ್ ಎಂಥಾಲ್ಪಿ. ನೋಡಿ, ಅಯನೈಸೇಷನ್ ಎಂಥಾಲ್ಪಿ. ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ರು ಕೂಡ ಬಂದೆ, ಅಯನೈಸೇಷನ್ ಎನರ್ಜಿ ಅಂತ ಕೂಡ ಬಂದೆ. ನೋಡಿ, ಅಯನೈಸೇಷನ್ ಎಂಥಾಲ್ಪಿ ಎನರ್ಜಿ ಅಂತ ಹೇಳಿದ್ರೆ ದ ಮಿನಿಮಮ್ ಎನರ್ಜಿ required to remove the most loosely held electron from the ground state of 1 mole of the isolated 1 mole of the isolated atom in a molecule or ion in the gaseous state ಅಂತ ಹೇಳ್ತಾರೆ. ಅಷ್ಟುದ್ದ ಕತೆ ಬೇಡ, ಒಂದೇ ಮಾಡಿ ಹೇಳೋದು ನನಗೆ. The minimum amount of energy is required to remove the outermost electron present in the valence shell. ವೇಲೆನ್ಸ್ ಶೆಲ್ಲಲ್ಲಿ ಏನು ಎಲೆಕ್ಟ್ರಾನ್ಸ್ ಇರುತ್ತೆ ಅದು ಲೂಸ್ಲಿ ಹೆಲ್ಡ್, ಅಂದರೆ ಕೊನೆ ಆರ್ಬಿಟಲ್ ಲಾಸ್ಟ್ ಶೆಲ್ ಮೀನ್ಸ್ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸನ್ನು ತೆಗೆದುಹಾಕಲಿಕ್ಕೆ ಏನು ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಬೇಕಲ್ಲ, ದಟ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಆಸ್ ದ ಅಯನೈಸೇಷನ್ ಎನರ್ಜಿ ಆರ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಕರೀತಾರೆ. ಈ ಅಯನೈಸೇಷನ್ ಎನರ್ಜಿ ಅಯನೈಸೇಷನ್ ಎಂಥಾಲ್ಪಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಿರುತ್ತೆ, ಏನು ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ನೋಡ್ಬಿಡ್ತಾರೆ. ಸೊ ಅದನ್ನು ಹೇಳ್ತಾರೆ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಹ್ಯಾವ್ ಹೈ ಅಯನೈಸೇಷನ್ ಎಂಥಾಲ್ಪಿ ಡ್ಯೂ ಟು ದರ್ ಸ್ಮಾಲ್ ಸೈಜ್. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಎಲಿಮೆಂಟ್ಸ್ಗಳು ಅಥವಾ ಆ ಮೆಟಲ್ಸ್ಗಳ ಸೈಜು ಕಡಿಮೆ ಇದ್ದಷ್ಟು ಎನರ್ಜಿ ಜಾಸ್ತಿ ಇರುತ್ತೆ, ಸೈಜ್ ಜಾಸ್ತಿ ಆದರೆ ಆಟೋಮೆಟಿಕಲ್ ಎನರ್ಜಿ ಕೂಡ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದನ್ನೇ ಪಾಯಿಂಟ್ ಹೇಳ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ರೆ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ ಮೋಸ್ಟ್ ಮೀನ್ಸ್ ದ ಲಾಸ್ಟ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ valence shell. So that we can call it as the ionization enthalpy. In case of ionization enthalpy, in case of transition elements, ionization energy is high due to the small size. ಹಾಗಾಗಿ ಇಲ್ಲಿ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ, ionization enthalpy is high in case of transition ಎಲಿಮೆಂಟ್ಸ್. ನೋಡಿ, ಈ ಟ್ರಾನ್ಸಿಷನ್ ಎಲಿಮೆಂಟ್ಸು ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಯಾಕೆ? ಡ್ಯೂ ಟು ಸ್ಮಾಲ್ ಸೈಜ್. ನೋಡಿ, ಈ ಮೆಟಲ್ಸ್ಗಳ ಎಲಿಮೆಂಟ್ಸ್ಗಳ ಸೈಜ್ ಕಡಿಮೆ ಇದ್ದರೆ ಅಯನೈಸೇಷನ್ ಎಂಥಾಲ್ಪಿ ಏನಿರುತ್ತೆ, ಜಾಸ್ತಿ ಇರುತ್ತೆ. ಕ್ಲಿಯರ್ ಈಗ? ಸೊ ಎರಡನೇ ಪಾಯಿಂಟ್ ನಾವೇನಂತ ಹೇಳ್ತೀವಪ್ಪ ಅಂದರೆ, ಎರಡನೇ ಜನರಲ್ ಕ್ಯಾರೆಕ್ಟರ್ ಅಯನೈಸೇಷನ್ ಎಂಥಾಲ್ಪಿ ಇನ್ ಕೇಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳಲ್ಲಿ ಜಾಸ್ತಿ ಇರುತ್ತೆ. ಅಯನೈಸೇಷನ್ ಎಂಥಾಲ್ಪಿ ಇಸ್ ಹೈ ಇನ್ ಕೇಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಡ್ಯೂ ಟು ದ ಸ್ಮಾಲ್ ಸೈಜ್. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇರ್ಬೋದು ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳ ಸೈಜ್ ಏನಾಗಿರುತ್ತೆ, ಕಡಿಮೆ ಇರೋದ್ರಿಂದ ಅದರ ಅಯನೈಸೇಷನ್ ಎನರ್ಜಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ದಿಸ್ ಇಸ್ ದ ಸೆಕೆಂಡ್ ಜನರಲ್ ಕ್ಯಾರೆಕ್ಟರ್. ಮೂವ್ ಆನ್ ಟು ದ ಥರ್ಡ್ ಒನ್ ಈಸ್ oxidation state. Third one is the oxidation state. Oxidation state. So we move on to the next one is the oxidation state. But oxidation state ಏನಿರುತ್ತಪ್ಪ ಅಂತ ಇದರಲ್ಲಿ all the transition elements except the first and last member of the series, ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಮೊದಲನೇ ಮತ್ತು ಕೊನೆ, ಆಲ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಮೆಂಬರ್ ಆಫ್ ದಿ ಸೀರೀಸ್
exhibit a number of OS. Exhibit a number of OS ಅಂದರೆ exhibit or shows a number of oxidation states. They show +2 OS due to the 2 electrons in 4s orbital in ns orbital, whereas the electrons of n-1d remains unaffected ಅಂತ ಕರಿತಾ ಹೋಗ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಆಕ್ಸಿಜನ್ ಸ್ಟೇಟ್ ಅಂತ ಹೇಳಿದಾಗ, ಸೊ ಇನ್ ದಿಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ except first and last member of the series, all elements shows various oxidation states and they shows +2 OS due to the 2 electrons. ಅಂದರೆ ಮಿನಿಮಮ್ ಅಂತ ಬಂದಾಗ +2 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತವೆ and shows +2 oxidation state in the 2 electrons in the ns orbital. ns means 4s orbital. and whereas the n-1d orbital, this is unaffected ಅಂತ ಹೇಳ್ತಾರೆ. ಏನು ಹೇಳಿದ್ರಿಂದ ಅನ್ಅಫೆಕ್ಟೆಡ್. ಅರ್ಥ ಮಾಡ್ಕೊಳ್ಳಿ, ಡಿ ಬ್ಲಾಕಲ್ಲಿ ಇರ್ತಕ್ಕಂಥ ಮೊದಲನೇ ಮೆಂಬರ್ ಮತ್ತು ಸ್ಕ್ಯಾಂಡಿಯಮು ಮತ್ತು ಜಿಂಕ್ ಅಂತ ಹೇಳ್ತೀವಿ. ಸೊ ಡಿ ಬ್ಲಾಕ್ ಸೀರೀಸ್ಲಿರ್ತಕ್ಕಂಥ ಮೊದಲನೇ ಮೆಂಬರ್, ಫಸ್ಟ್ ಮೆಂಬರು ಮತ್ತು ಲಾಸ್ಟ್ ಮೆಂಬರ್ ಅಂದರೆ ಈ ಸ್ಕ್ಯಾಂಡಿಯಮು ಜಿಂಕನ್ನು ಬಿಟ್ಟು ಇನ್ನು ಬೇರೆ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ವೇರಿಯಸ್ ಆಕ್ಸಿಡೇಷನ್ ಸ್ಟೇಟ್ಸನ್ನು ತೋರಿಸ್ತವೆ. ಓಕೆ, ಸೊ ಅದರಲ್ಲಿ ದೇ ಶೋಸ್ +2 ಆಕ್ಸಿಜನ್ ಸ್ಟೇಟ್ಸ್ ಅಂದರೆ ದೇ ಶೋಸ್ +2 ಆಕ್ಸಿಜನ್ ಸ್ಟೇಟ್. ಸೊ ಡ್ಯೂ ಟು ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ದ ಫಸ್ಟ್ s orbital, ಡ್ಯೂ ಟು ದ 2 electrons in the 4s orbital, whereas n-1d orbital is unaffected ಅಂತ ಕೂಡ ಹೇಳ್ತಾರೆ. ದ ಏರ್ ಆಕ್ಸಿಡೇಷನ್ ಸ್ಟೇಟ್ ಫ್ರಮ್ +3 to +7. ನೋಡಿ, ಇದರಲ್ಲಿ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಬಂದರೆ +3 to +7. The higher oxidation state of D block elements is +3 to +7 is due to the use of all 4s and unpaired 3d electrons in the transition series of elements. So ಒಂದು ನೆನಪಲ್ಲಿ ಇಟ್ಕೊಂಡ್ಬಿಡಿ, ಈ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಮೊದಲನೇ ಮತ್ತು ಕೊನೆಯವ್ರನ್ನ ಬಿಟ್ಟುಬಿಟ್ಟು ಎಲ್ಲವೂ ಕೂಡ ವೇರಿಯೇಷನ್ ತೋರಿಸ್ತವೆ. ಅದರಲ್ಲಿ ದ ಕಾಮನ್ಲಿ ಶೋಸ್ +2 ಆಕ್ಸಿಜನ್ ಸ್ಟೇಟ್ ಡ್ಯೂ ಟು ದ presence of number of electrons in the ns orbital, but n-1d orbital is unaffected. ಅದರ ಜೊತೆಗೆ the maximum oxidation state for +3 to +7 is due to the number of 4s electrons and then unpaired 3d electrons in the transition series of elements ಅಂತ ಕೂಡ ಕರೀತಾ ಹೋಗ್ತಾರೆ. ಇದರಲ್ಲಿ ಮ್ಯಾಂಗನೀಸ್ ಶೋಸ್ OS from +2 to +7. ಒಂದು ಎಕ್ಸಾಂಪಲ್ನ ಕೂಡ ನೋಡಿದರೆ Mn, ಮ್ಯಾಂಗನೀಸ್ ಶೋಸ್ +2 to +7 OS. +2 to +7 OS. Manganese has the highest OS element in 3D series and also containing more number of unpaired electrons. ಒಂದು ನೆನ್ಪಿಟ್ಕೊಳ್ಳಿ, ಇಡೀ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಹೈಯೆಸ್ಟ್ ನಂಬರ್ ಆಫ್ OS ಯಾರ್ದಪ್ಪ ಅಂದರೆ ಮ್ಯಾಂಗನೀಸ್. ಒಂದ್ಸಲ ಎಕ್ಸಾಂಪಲ್ ಕೇಳ್ತಾರೆ, ನೇಮ್ ದ ಡಿ ಬ್ಲಾಕ್ ಎಲಿಮೆಂಟ್ ವಿಚ್ ಶೋಸ್ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್, ಅದು ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಇಂದ 3D ಸೀರೀಸ್ ಅಂತ ಕೇಳಿದ್ರೆ ಮ್ಯಾಂಗನೀಸ್ ಶೋಸ್ +7 OS. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಇಟ್ ಆಲ್ಸೋ ಕಂಟೈನ್ಸ್ ಮೋರ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಯಾವುದು ಹೈಯೆಸ್ಟ್ ನಂಬರ್ ಆಫ್ OS ಅನ್ನು ತೋರಿಸುತ್ತೆ ಮತ್ತು ಯಾರು ಜಾಸ್ತಿ ಹೈಯೆಸ್ಟ್ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಮ್ಯಾಂಗನೀಸ್. ಯಾವುದೇ ಕಾರಣಕ್ಕೂ ಮರಿಬೇಡಿ, ಮ್ಯಾಂಗನೀಸ್ ಶೋಸ್ +2 and +7 OS. ಒನ್ ಮೋರ್ ಆ್ಯಂಡ್ ಆಲ್ಸೋ ರಿಮೆಂಬರ್ ದಟ್ ಒನ್, ಏನಪ್ಪ ಅಂತ ಹೇಳಿದ್ರೆ ದಿಸ್ ಮ್ಯಾಂಗನೀಸ್ ಆಲ್ಸೋ ಶೋಸ್ ದ ಹೈಯೆಸ್ಟ್ ಆಕ್ಸಿಜನ್ ಸ್ಟೇಟ್ ಇನ್ ದ 3D ಸೀರೀಸ್. ಸೊ 3D ಸೀರೀಸ್ ಅಂತ ಹೇಳ್ತೀವಿ, ಮತ್ತು ಟ್ರಾನ್ಸಿಷನ್ ಅಂತ ಹೇಳ್ಕೊಳ್ಳಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ಕೊಳ್ಳಿ. ಡಿ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ಹೈಯೆಸ್ಟ್ OS ಅನ್ನು ಹೊಂದಿರತಕ್ಕಂಥ ಎಲಿಮೆಂಟ್ ಯಾವುದು ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ ಸಾಕಷ್ಟು ಕೇಳಿದ್ರೆ ಆನ್ಸರ್ ಏನು ನೀವು ಇದಕ್ಕೆ Mn. ನೆನ್ಪಿಟ್ಕೊಳ್ಳಿ, ಮ್ಯಾಂಗನೀಸ್ ಶೋಸ್ +7 ಆಕ್ಸಿಜನ್ ಸ್ಟೇಟ್. ಯಾವುದೇ ಕಾರಣಕ್ಕೂ ಇದನ್ನು ಮರೆಯುವಾಗಿಲ್ಲ, ಇದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಂಡ್ಬಿಡಿ. ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಅಥವಾ 3D ಸೀರೀಸಲ್ಲಿ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ತಕ್ಕಂಥ ಎಲಿಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮ್ಯಾಂಗನೀಸ್. ಕ್ಲಿಯರ್? ಅರ್ಥ ಆಯ್ತಾ? ಇಷ್ಟು ನೆನಪಲ್ಲಿ ಇಟ್ಕೊಂಡ್ಬಿಡಿ. ಆಕ್ಸಿಜನ್ ಸ್ಟೇಟ್ ಅಂತ ಹೇಳಿದಾಗ ಮೊದಲನೇ ಮೆಂಬರು ಮತ್ತು ಕೊನೆ ಮೆಂಬರ್ನ ಬಿಟ್ಟು, ಫಸ್ಟ್ ಮೆಂಬರ್ ಮತ್ತು ಲಾಸ್ಟ್ ಮೆಂಬರ್ನ ಬಿಟ್ಟು ಇನ್ನು ಉಳಿದಂಥ ಎಲ್ಲ ಎಲಿಮೆಂಟ್ಸ್ಗಳು OS ವೇರಿಯಸ್ OS ಅನ್ನು ತೋರಿಸ್ತವೆ. ಅಂದರೆ ವೇರಿಯಸ್ OS ಅಂತ ಹೇಳಿದ್ರೆ ವೇರಿಯಸ್ ಆಕ್ಸಿಡೇಷನ್ ಸ್ಟೇಟ್ಸನ್ನು ತೋರಿಸ್ತವೆ. ಸೊ ಅದರ ಜೊತೆಗೆ ಕಾಮನ್ನಾಗಿ ಇಲ್ಲಿ ಹೇಳುವಾಗ ಹೈಯರ್ ಆಕ್ಸಿಜನ್ ಸ್ಟೇಟ್ ಅಂತ ಬಂದರೆ +3 to +7. ಸೊ +3 to +7 ಇಸ್ ದ ಹೈಯೆಸ್ಟ್ ಆಕ್ಸಿಜನ್ ಸ್ಟೇಟ್ ಅಂತ ಹೇಳ್ತೀವಿ. ಅದರೊಂದು ಎಕ್ಸಾಂಪಲ್ ಕೂಡ ತೊಗೊಂಡಿದ್ದೀವಿ. ಮ್ಯಾಂಗನೀಸ್ ಶೋಸ್ +2 to +7 OS. ದ ಹೈಯೆಸ್ಟ್ ಮ್ಯಾಕ್ಸಿಮಮ್ possibility of showing the oxidation state is manganese.
ಮ್ಯಾಂಗನೀಸ್ ಹೈಯೆಸ್ಟ್ ಆಕ್ಷನ್ ಸ್ಟೇಟ್ ಇಸ್ +7. ಹಾಗಾಗಿ ಇಡೀ 3D ಎಲಿಮೆಂಟ್ಸ್ಗಳಲ್ಲಿ 3D ಸೀರೀಸಲ್ಲಿ ಹೈಯೆಸ್ಟ್ ವಯಸ್ಸಿರ್ತಕ್ಕಂಥ ಎಲಿಮೆಂಟ್ ಯಾವುದಂತ ಎಕ್ಸಾಂಪಲ್ ಕೇಳಿದ್ರೆ ಆನ್ಸರೇ ಬರಬೇಕು Mn. ಮ್ಯಾಂಗನೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ +7. ಇದೊಂದು ಪಾಯಿಂಟ್ ಯಾವುದೇ ಕಾರಣಕ್ಕೂ ಮರಿಬೇಡಿ. ದಿಸ್ ಆಲ್ಸೋ ಇಂಪಾರ್ಟೆಂಟ್ ಜನರಲ್ ಟ್ರೆಂಡ್ ಇಂದ ಡಿ ಬ್ಲಾಕ್ ಎಲಿಮೆಂಟ್ಸ್. ಕ್ಲಿಯರ್? ಮೆಟಾಲಿಕ್ ಕ್ಯಾರೆಕ್ಟರ್ ಆಯಿತು, ಅಯನೈಸ್ ಎಂಥಾಲ್ಪಿ ಆಯಿತು, ಮತ್ತೆ ಆಕ್ಸಿಜನ್ ಸ್ಟೇಟ್. ಸೊ ಇನ್ನು ಸಾಕಷ್ಟು ಪ್ರಾಪರ್ಟಿ ಇದೆ. ಇನ್ನೊಂದು ಪ್ರಾಪರ್ಟಿ ನೋಡೋಣ. ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪ್ರಾಪರ್ಟಿ ಇಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ದ ಫೋರ್ತ್ ಪ್ರಾಪರ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. The next property is called magnetic property. The next property is called as the magnetic property. ನೋಡಿ magnetic property ಏನು ಹೇಳುತ್ತೆ ಅಂದರೆ a substance which is attracted by magnetic field is called paramagnetic substance. ಈ magnetic property ನೋಡಿದಾಗ ನಾವು ಈ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಡಯಾಮ್ಯಾಗ್ನೆಟಿಕ್, ಫೆರ್ರಿ ಮತ್ತು ಆಂಟಿ ಫೆರ್ರೋ ಅಂತ ನಿಮಗೆ ಸಾಲಿಡ್ ಸ್ಟೇಟ್ ಟಾಪಿಕಲ್ಲಿ ನಾವು ಹೇಳಿದ್ದೀವಿ. ಅದರಲ್ಲಿ ಪ್ಯಾರಾ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸು, ಡಯಾಮ್ಯಾಗ್ನೆಟಿಕ್ಕು, ಫೆರ್ರೋ, ಆಂಟಿ ಫೆರ್ರೋ ಮತ್ತು ಫೆರ್ರಿ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಒಂದು ಪಾಯಿಂಟನ್ನು ಹೇಳ್ತಾರೆ, ಯಾವ ಸಬ್ಸ್ಟೆನ್ಸ್ಗಳು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಟ್ರ್ಯಾಕ್ಟ್ ಮಾಡ್ತಾವೋ ಅದಕ್ಕೆ ನಾವು ಪ್ಯಾರಾ ಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಯಾವ ಸಬ್ಸ್ಟೆನ್ಸ್ಗಳು ಮ್ಯಾಗ್ನೆಟಿಕ್ ಫೀಲ್ಡ್ ದೂರ ಬರ್ತಾವೋ, ರೆಪಲ್ ಆಗ್ತಾವೋ ಅವಕ್ಕೆ ನಾವು ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಅಂದರೆ ದ ಸಬ್ಸ್ಟೆನ್ಸ್ ವಿಚ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕಾಲ್ಡ್ ಆಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಪ್ಯಾರಾಮ್ಯಾಗ್ನೆಟಿಸಮ್ ಅಂತ ಕೂಡ ಕರಿತೀವಿ. ಅದೇ ರೀತಿ ದ ಸಬ್ಸ್ಟೆನ್ಸ್ ವಿಚ್ ಆರ್ ರೆಪೆಲ್ಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕಾಲ್ಡ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಥವಾ ಅದನ್ನು ಡಯಾಮ್ಯಾಗ್ನೆಟಿಸಮ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇನ್ನೊಂದು ಇಲ್ಲಿ ಪ್ಯಾರಾಮ್ಯಾಗ್ನೆಟಿಸಮ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್. ಈ ಪ್ಯಾರಾಮ್ಯಾಗ್ನೆಟಿಸಮ್ ಏನಂದರೆ ಯಾವುದೇ ನೆನಪು ಇಟ್ಕೊಂಡ್ಬಿಡಿ, ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಅಟ್ರಾಕ್ಟ್ ಆಗಬೇಕು. ಸೊ ಅಟ್ರಾಕ್ಟ್ ಆಗಬೇಕಾದ್ರೆ ಏನಿರಬೇಕು? ಎಲೆಕ್ಟ್ರಾನ್ಸ್ ಇರಬೇಕು. ಎಂಥದ್ದು? ಅನ್ಪೇಡ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ಅನ್ಪೇಡ್ ಎಲೆಕ್ಟ್ರಾನ್ಸ್ಗಳು ಸಬ್ಸ್ಟೆನ್ಸಲ್ಲಿ ಇದ್ದರೆ ಮಾತ್ರ, ಸೊ ಅದು ಅನ್ಪೇಡ್ ಎಲೆಕ್ಟ್ರಾನ್ಸ್ ಇನ್ ಆಟಮ್ಸ್. ಒಂದು ಆಟಮ್ನಲ್ಲಿ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದ್ದರೆ ಮಾತ್ರ ಅದೇನು ಮಾಡುತ್ತೆ? ಅಟ್ರಾಕ್ಟ್ ಮಾಡುತ್ತೆ. ಸೊ ಅಟ್ರಾಕ್ಟ್ ಮಾಡಿದಾಗ ಏನಾಗತ್ತಪ್ಪ ಅಂತ ಹೇಳೋದು ಜನರಲ್ ಅದು ಪ್ಯಾರಾಮ್ಯಾಗ್ನೆಟಿಕ್ ಅಂತ. ಸೊ ಎಲ್ಲದೂ ಕೂಡ ಪೇರಪ್ ಆಗಿದೆ, ಎಲೆಕ್ಟ್ರಾನ್ಸ್ಗಳು ಎಲ್ಲೂ ಅನ್ಪೇರ್ ಇಲ್ಲ ಆಟಮ್ಸಲ್ಲಿ, ಎಲ್ಲದೂ ಕೂಡ ಪೇರಪ್ ಆಗಿದೆ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಅದು ಅಟ್ರಾಕ್ಟ್ ಮಾಡಲ್ಲ, ಅದು ಹಿಂದೆ ಸರಿಯುತ್ತೆ. ಅದಕ್ಕೆ ನಾವು ರಿಪಲ್ಷನ್ ಅಂತ ಕರಿತೀವಿ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಪ್ಯಾರಾಮ್ಯಾಗ್ನೆಟಿಸಮ್ ಈಸ್ ಡ್ಯೂ ಟು ದ presence of unpaired electrons in the atom. Paramagnetism is due to the unpaired electrons present in the atom. Unpaired electrons present in the atoms, ions or molecules. Ions, atoms or molecules. Most of the transition elements ಈ ಕಾನ್ಸೆಪ್ಟ್ ಬರ್ತಾ ಇದ್ದೀನಿ. ನಾನು ಹೇಳಿದ್ದೇನು? ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನು, ಡಯಾಮ್ಯಾಗ್ನೆಟಿಕ್ ಅಂದರೆ ಏನು. ಪ್ಯಾರಾಮ್ಯಾಗ್ನೆಟಿಸಮ್ ಡಿಪೆಂಡಿಂಗ್ ಆನ್, ಪ್ಯಾರಾಮ್ಯಾಗ್ನೆಟಿಸಮ್ is depend on the number of unpaired electrons present in the atoms, ions or molecules. Most of the d block elements, most of the transition elements, the d block elements and their compounds shows paramagnetism. ನೆನ್ಪಿಟ್ಕೊಳ್ಳಿ, ಆಲ್ಮೋಸ್ಟ್ ಆಲ್ ಅಂದರೆ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ 3D series or transition elements shows paramagnetism. ಪ್ಯಾರಾಮ್ಯಾಗ್ನೆಟಿಸಮ್ನ ತೋರಿಸುತ್ತೆ. shows paramagnetism. This paramagnetism is expressed in Bohr magneton unit ಅಂತ ಕರಿತೀವಿ. ಅಂದರೆ ಆಲ್ಮೋಸ್ಟ್ ಆಲ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ shows or express paramagnetism. This paramagnetism is expressed in Bohr magneton. This paramagnetism is expressed in Bohr magneton. ಬೋರ್ ಮ್ಯಾಗ್ನೆಟಾನ್ ಅನ್ನೋ ಒಂದು ಯೂನಿಟನ್ನು ಬಳಸ್ತಾರೆ. ಇದನ್ನು ನಾವು BM ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ತೋರಿಸ್ತಕ್ಕಂಥ ಪ್ರಾಪರ್ಟಿ ಯಾವುದಪ್ಪ ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಸೊ ಆಲ್ಮೋಸ್ಟ್ ಅಂದರೆ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ possess or expresses the paramagnetism property. So this can be expressed by using the unit is called as the Bohr magneton ಅಂತ ಕರಿತೀವಿ. ಅದನ್ನು BM ಅಂತ ಕೂಡ ಅದನ್ನು ಕರಿತಾ ಹೋಗ್ತೀವಿ. ನೆಕ್ಸ್ಟ್, the magnetic moment of any transition element is calculated by using the formula. ಅಂದರೆ ಯಾವುದೇ ಒಂದು ಡಿ ಬ್ಲಾಕಿನ ಎಲಿಮೆಂಟ್ ಇರ್ಬೋದು, ಅದರ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ದಟ್ ಫಾರ್ಮುಲಾ ಇಸ್ ಕಾಲ್ಡ್ ಆಸ್ ದ, ಈಗ ಬರಿತೀನಿ ನನಗೆ, ದಟ್ ಫಾರ್ಮುಲಾ ಇಸ್ ಕಾಲ್ಡ್ ಆಸ್ mu is equal to square root of root into n into n plus 2 ಅಂತ ಬರುತ್ತೆ. So this formula is helpful for calculating the magnetic moment of any element in the D block. So D block ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಇರಲಿ ಅದರ ಮ್ಯಾಗ್ನೆಟಿಕ್ ಮೂಮೆಂಟ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಮಾಡ್ತೀವಿ? ಫಾರ್ಮುಲಾ ಬಳಸ್ತೀವಿ. ಅದರ ಯೂನಿಟ್ ಏನಪ್ಪ ಅಂತ ಹೇಳಿದ್ರೆ ಬೋರ್ ಮ್ಯಾಗ್ನೆಟಾನ್. ನೆನ್ಪಿಟ್ಕೊಳ್ಳಿ. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಳಸೋ ಯೂನಿಟ್ ಯಾವುದಪ್ಪ ಅಂದರೆ ಬೋರ್ ಮ್ಯಾಗ್ನೆಟಾನ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್
any transition elements can be calculated by using the relation of formula is mu is equal to square root of n into n plus 2. n into n plus 2 is dm is the Bohr magnet. ಅರ್ಥಾಯ್ತಾ? ನೋಡಿ, what is the stand where n is equal to number of unpaired electrons, where n is the number of unpaired electrons, where n is the number of unpaired. ಇದರ ಮೇಲೆ 2 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಜಿಂಕ್ Zn2 ಪ್ಲಸ್ ಇಟ್ಸ್ ಅಟಾಮಿಕ್ ನಂಬರ್ ಈಸ್ 30 ಅಂತ ಕೂಡ ಕೊಡ್ಬೋದು. ಸೊ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ನಿಕ್ಕಲ್, ಅದು Ni2 ಪ್ಲಸ್ ಇಟ್ಸ್ ಅಟಾಮಿಕ್ ನಂಬರ್ ಇಸ್ 28 ಅಂತ ಕೂಡ ಕೊಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಸ್ಕ್ಯಾಂಡಿಯಮ್ನಿಂದ ಹಿಡಿದು ಅಪ್ ಟು ಜಿಂಕ್ ತನಕ ಟೇಬಲ್ ಕಾಲಮ್ ಇದೆ. ಆ ಟೇಬಲ್ ಕಾಲಮ್ನ ಬರೆದುಬಿಟ್ಟು ನಾನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ಇನ್ನೊಂದ್ಸಲ ಹೇಳ್ತೀನಿ ನಾನು. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು ಹೇಳ್ತೀವಪ್ಪ ಅಂದರೆ 2 ಥರ ಪ್ರಾಪರ್ಟಿ ನೋಡ್ತೀವಿ ನಾವು. ಒಂದು ಅಟ್ರಾಕ್ಷನ್ ಆಯಿತು ಅಂದರೆ ಅದನ್ನು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್. ರೆಪಲ್ ಆಯಿತು ಅಂದರೆ ಅದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಆಲ್ಮೋಸ್ಟ್ ಆಲ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಕರಿತಾ ಹೋಗ್ತೀವಿ. ಈ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ನ ಅದು ಪ್ಯಾರಾಮ್ಯಾಗ್ನೆಟಿಕ್ ಮೂಮೆಂಟ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬೋರ್ ಮ್ಯಾಗ್ನೆಟಾನ್ ಯೂನಿಟನ್ನು ಕೂಡ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಈ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ. ಆ ಫಾರ್ಮುಲಾ mu is equal to square root of n into n plus 2 ಅಂತ ಕರಿತೀವಿ. ವೇರ್ n is the number of unpaired electrons ಅಂತ ಕೂಡ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಎಲಿಮೆಂಟ್ಸ್ ಸೊ ಕ್ಯಾಲ್ಕುಲೇಷನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ ಕ್ರೋಮಿಯಂ Cr3+ ಅಯಾನ್ ಅಂತ ಮಾಡೋಣ. ಅದೇ ರೀತಿ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಇನ್ Fe2+ ಸೈನ್ಸ್ ಇಟ್ಸ್ ಅಟಾಮಿಕ್ ನಂಬರ್ ಇಸ್ 26 ಅಂತ ಕೊಟ್ಟಿರ್ತಾರೆ. 2 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ಫಾರ್ಮುಲಾ ಬರೋ 1 ಮಾರ್ಕ್ಸು, ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಆನ್ಸರ್ ಬರ್ದು ವಿತ್ ಯೂನಿಟ್ ಬರೋದಕ್ಕೆ 1 ಮಾರ್ಕ್ಸ್ ಇರ್ತದೆ. ಅದು ಟೇಬಲ್ ಕಾಲಮ್ ಇದೆ, ಅಪ್ ಟು ಸ್ಕ್ಯಾಂಡಿಯಮ್ನ ಜಿಂಕ್ ತನಕ ಇದೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಬರ್ಬಿಟ್ಟು ನಾವು ಭೇಟಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ನ ಇಂಟ್ರೊಡಕ್ಷನ್ನು ಮತ್ತು ಜನರಲ್ ಕ್ಯಾರೆಕ್ಟರ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸು ಮತ್ತು ಜನರಲ್ ಟ್ರೆಂಡ್ಸ್ಗಳಲ್ಲಿ 4 ನೋಡಿದ್ದೀವಿ. 4 ಪ್ರಾಪರ್ಟೀಸ್ ನೋಡಿರೋದು. ಒಂದು ಮೆಟಾಲಿಕ್ ಕ್ಯಾರೆಕ್ಟ್ರು, ಅಯನೈಸೇಷನ್ ಎಂಥಾಲ್ಪಿ, ಆಕ್ಸಿಜನ್ ಸ್ಟೇಟು ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು 5 ಪ್ರಾಪರ್ಟೀಸ್ ಇದೆ. ಅದು ನೋಡೋದ್ರಲ್ಲಿಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ನ ಜನರಲ್ ಟ್ರೆಂಡ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಭೇಟಿ ಮಾಡೋಣ. ಥ್ಯಾಂಕ್ ಯು.